ಸ್ಫಟಿಕ ಮಾಲೆ ಮತ್ತು ಸ್ಫಟಿಕ ಕಲ್ಲು. ಸ್ಫಟಿಕ ಮಾಲೆ ಮತ್ತು ಸ್ಫಟಿಕ ಕಲ್ಲು. ಬರ್ತಾ ಇದ್ದೇವೆ. ಸ್ಪಾರ್ಕ್ ಆಗುತ್ತೆ. ಬರ್ತಾ ಇದ್ದೇವೆ. ಸ್ಪಾರ್ಕ್ ಆಗುತ್ತೆ. ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಎಲ್ಲರೂ ಒಳ್ಳೆಯದಾಗಲಿ. ನೋಡಿ, ಇದು ಸ್ಫಟಿಕ ಮಾಲೆ. ಸ್ಫಟಿಕ ಮಾಲೆ ಹಾಕ್ಕೊಂಡ್ರೆ ಕುತ್ತಿಗೆನಲ್ಲಿ ಅಥವಾ ಕೈನಲ್ಲಿ ಕಟ್ಕೊಂಡ್ರೆ ಅಥವಾ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇದನ್ನು ಇಟ್ಕೊಂಡ್ರೆ ಅಥವಾ ಬಾಗಿಲುಗಳಿಗೆ ಹಾಕ್ಕೊಂಡ್ರೆ ತುಂಬಾ ಆಕರ್ಷಣೀಯ ಶಕ್ತಿ ಇರುತ್ತೆ. ಸ್ಫಟಿಕ ಕಲ್ಲು. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಮಿತ್ರರೇ, ನೀವು ನೋಡ್ತಾ ಇದ್ದೀರಿ. ಏನು ನೋಡ್ತಾ ಇದ್ದೀರಿ? ಸ್ಫಟಿಕ ಮಾಲೆಗಳು ನೋಡಿದ್ರಿ. ಸ್ಫಟಿಕ ಮಾಲೆಗಳು ನೀವು ನೋಡಿದ್ರೆ ಈ ಸ್ಫಟಿಕ ಮಾಲೆಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನಾವು ಇವತ್ತು ತಿಳ್ಕೋಣ. ಏನೇನಕ್ಕಾಗುತ್ತೆ ಅದು ಸ್ಫಟಿಕ ಮಾಲೆಗಳು ಅನ್ನೋದನ್ನು ನೋಡಿ. ಸ್ಫಟಿಕ ಮಾಲೆಗಳನ್ನು ನಾವು ಧರಿಸೋದ್ರಿಂದ ಅದರಲ್ಲಿ ಅಗ್ನಿ ತತ್ವ ಇರುತ್ತೆ, ಶಾಂತಿಯ ಸಂಕೇತ. ಅದು ನೋಡಿದ್ರೆ ವೈಟ್ ಕಲರ್ ಇರುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಅಂದರೆ ವಶೀಕರಣ. ಅಂದರೆ ಈ ಪ್ರಪಂಚದಲ್ಲಿ ಜನಗಳು, ಪ್ರಾಣಿಗಳು, ಪಕ್ಷಿಗಳು, ಈ ಪ್ರಕೃತಿ ಇರುತ್ತೆ, ಅದರ ವಶೀಕರಣಕ್ಕೆ ಈ ಸ್ಫಟಿಕ ಮಾಲೆಯನ್ನು ಧರಿಸಿದರೆ ಒಳ್ಳೆಯದಾಗುತ್ತೆ. ವಶೀಕರಣಕ್ಕೆ ಸ್ಫಟಿಕ ಮಾಲೆಗಳನ್ನು ಧರಿಸಿದರೆ ಅದಕ್ಕೆ ಸಾಕಷ್ಟು ಗುರೂಜಿಗಳು, ಯಾರ್ಯಾರೋ ಗುರುಗಳು, ಇವರೆಲ್ಲ ಸ್ಫಟಿಕ ಮಾಲೆಗಳನ್ನು ಧರಿಸ್ತಾರೆ. ಅದರಲ್ಲಿ ಅಗ್ನಿ ತತ್ವ ಇರುತ್ತೆ, ಹಾಗೆ ಚೈತನ್ಯ ಇರುತ್ತೆ. ಗೊತ್ತಾಯ್ತಲ್ಲ? ಅದು ನಮ್ಮ ಪ್ರಕೃತಿ ದತ್ತವಾಗಿ, ನಮ್ಮ ಪ್ರಕೃತಿನಲ್ಲಿ ಕಬ್ಬಣ ಇದೆ, ಬೆಳ್ಳಿ ಇದೆ, ಬಂಗಾರ ಇದೆ, ವಜ್ರಗಳಿದೆ, ವೈಡೂರ್ಯಗಳಿದೆ, ಮುತ್ತು ರತ್ನಗಳಿದೆ, ಏನೇನೋ ಸಿಗುತ್ತೆ ಭೂಮಿನಲ್ಲಿ. ಖನಿಜ ಸಂಪತ್ತಿದೆ ನಮಗೆ. ಹಾಗೆ ಸ್ಫಟಿಕ ಕೂಡ ಒಂದು ಖನಿಜ. ಗೊತ್ತಾಯ್ತಲ್ಲ? ಒಂದು ವಸ್ತು ಈ ಭೂಮಿನಲ್ಲಿ ನಮಗೆ ಇವಾಗ ಶಂಖ ಸಿಗುತ್ತೆ, ಶಂಖದ ಹುಳುಗಳು ಸಿಗುತ್ತೆ, ಹಾಗೆ ಏನೇನೋ ಸಿಗುತ್ತೆ, ಪ್ರಾಣಿಗಳದ್ದು ವಸ್ತುಗಳು ಸಿಗುತ್ತೆ, ಗಿಡಮೂಲಿಕೆಗಳದ್ದು ಸಿಗುತ್ತೆ. ಹಾಗೆ ಸ್ಫಟಿಕ ಕೂಡ ನಮಗೆ ಅಮೂಲ್ಯವಾದ ಒಂದು ವಸ್ತು. ಅದರಲ್ಲಿ ಚೈತನ್ಯ ಶಕ್ತಿ ಇರುತ್ತೆ, ದೈವತ್ವ ಇರುತ್ತೆ. ಅದಕ್ಕೆ ನಾವು ಅವುಗಳನ್ನು ಧರಿಸ್ಬೇಕು. ಎಷ್ಟು ಮಣಿ ಧರಿಸ್ಬೇಕು? ಕೆಲವರು ಕೈಗೆ ಕಟ್ಕೊಳ್ತಾರೆ, ಕೈಗೆ ಬ್ರೇಸ್ಲೈಟ್ ಅಂತ ಕಟ್ಕೊಳ್ತಾರೆ ಕೈಗೆ, ಅಲ್ವಾ? ಇನ್ನು ಕೆಲವರು ಕುತ್ತಿಗೆನಲ್ಲಿ ಹಾಕ್ಕೊತಾರೆ. ಇನ್ನು ಕೆಲವರು ಜಪಮಾಲೆಗೆ ಬಳಸ್ತಾರೆ. ಅದನ್ನು ಏನೇ ಬಳಸಲಿ ಅದರಲ್ಲಿ ಅಗ್ನಿ ತತ್ವ ಇರುತ್ತೆ. ಅಗ್ನಿ ತತ್ವ ಅಂದರೆ ಸೂರ್ಯ, ಚಂದ್ರಾದಿ, ಸೂರ್ಯ ಭಗವಾನ, ನಕ್ಷತ್ರಾದಿಗಳಲ್ಲಿ ಅಗ್ನಿ ಇರ್ತದೆ. ಪಂಚಭೂತಗಳಲ್ಲಿ ವಾಯು, ಅಗ್ನಿ, ವರುಣ, ಭೂಮಿ, ಆಕಾಶ. ನಮ್ಮ ಶರೀರದಲ್ಲಿ ಅಗ್ನಿ ತತ್ವ ಇರುತ್ತೆ. ಅಗ್ನಿ ತತ್ವ ಇಲ್ಲಾಂದರೆ ನಾವು ಕುಸ್ತು ಬಿದ್ದೋಗ್ತೀವಿ, ಬಿ ಪಿ ಲೋ ಆಗೋಗ್ತದೆ, ಟೆಂಪ್ರೇಚರ್ ಕಮ್ಮಿ ಆಗೋದ್ರೆ ಬಿದ್ದೋಗ್ತೀವಿ, ನಾವು ಸತ್ತೋಗ್ತೀವಿ. ಎಲ್ಲಿವರೆಗೂ ಅಗ್ನಿ ತತ್ವ ಇರುತ್ತೆ ಅಲ್ಲಿವರೆಗೂ ಎಲ್ಲ ಜೀವರಾಶಿಗಳದ್ದು ಕೆಲಸ ನಡೀತದೆ. ಆಮೇಲೆ ಬಿದ್ದೋಗ್ತಾರೆ. ಅಗ್ನಿ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಗೊತ್ತಿದೆ, ನಾವು ಅಡುಗೆ ಮಾಡೋಕ್ಕಾಗಲ್ಲ, ನಾವು ಜೀವಿಸೋಕ್ಕಾಗಲ್ಲ, ಈ ಜಗತ್ತು ಇರೋದಿಲ್ಲ. ಐಸ್ ಆಗಿಬಿಡುತ್ತೆ ಇಡೀ ಜಗತ್ತು ಸೂರ್ಯ ಭಗವಾನ ಇಲ್ಲಾಂದರೆ. ಸೂರ್ಯ ಭಗವಾನದ ಶಾಖ ಬರುತ್ತೆ, ಅದಕ್ಕೆ ನಮಗಿಲ್ಲಿ ಸಮತೋಲನವಾಗಿ ವಾತಾವರಣ ಇರುತ್ತೆ. ಅದಕ್ಕೆ ಅಗ್ನಿ ತತ್ವ ಅಂದರೆ ವಜ್ರ ವೈಡೂರ್ಯಗಳಲ್ಲೇ ಇರುತ್ತೆ, ಮುತ್ತು ರತ್ನಗಳಲ್ಲೂ ಇರುತ್ತೆ. ಹಾಗೆ ಸ್ಫಟಿಕ ಮಾಲೆ ಕೂಡ ಒಂದು ಮುತ್ತು ರತ್ನ ಅಂತ ತಿಳ್ಕೊಳ್ಳಿ, ವಜ್ರ ಅಂತ ತಿಳ್ಕೊಳ್ಳಿ. ಅದನ್ನು ಯಾರು ಧರಿಸ್ತಾರೋ ಅವ್ರಿಗೆ ಹೆಚ್ಚಿನ ಆಕರ್ಷಣ ಶಕ್ತಿನೂ ಇರುತ್ತೆ. ಜನಗಳ ಆಕರ್ಷಣೆ, ಪ್ರಾಣಿಗಳ ಆಕರ್ಷಣೆ, ಒಳ್ಳೆಯದರ ಆಕರ್ಷಣೆ, ಧನಾತ್ಮಕ ಗುಣಗಳ ಆಕರ್ಷಣೆ ಇರುತ್ತೆ. ಋಣಾತ್ಮಕರ ಕೆಟ್ಟದನ್ನು ಆಚೆ ಓಡಿಸುತ್ತೆ ಆ ರೀತಿ ಸ್ಫಟಿಕ ಮಾಲೆ. ಆದರೆ ಇದನ್ನು ನಾವು ಒರಿಜಿನಲ್ ಹೆಂಗೆ, ಡೂಪ್ಲಿಕೇಟ್ ಹಂಗೆ ಇದನ್ನು ನಾವು ತೊಗೊಳ್ಳೋದು ಎಲ್ಲಿ ನೋಡ್ರಿ? ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ತಗೊಂಡಾಗ ಒರಿಜಿನಲ್ ಬಿಲ್ ಹಾಕ್ಸ್ಕೊಳ್ಳಿ, ಟ್ಯಾಕ್ಸ್ ಬಿಲ್ಲೆಲ್ಲ ಬರುತ್ತೆ, ಹಾಕ್ಸ್ಕೊಳ್ಳಿ. ಹಾಗೆ ಇದನ್ನು ಅಲ್ಲೇ ಚೆಕ್ ಮಾಡಿ. ರಾತ್ರಿ ಹೊತ್ತು ಅದನ್ನು ಒಂದು ಮಣಿಗೆ ತಿಕ್ಕಿದರೆ ನಿಮಗೆ ಬೆಳಕು ಬರುತ್ತೆ.
ಒಂದು ಸಾರಿ ನೋಡೋಣ ಈಗ ಯಾವ ರೀತಿ ಅದನ್ನು ಚೆಕ್ ಮಾಡಿದ್ರೆ ಬೆಳಕು ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನಾನೀಗ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಚೆಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಗೊತ್ತಾಯ್ತಲ್ಲ, ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ನೋಡೋಣ ಈಗ ಹಾಗಾದರೆ ಮಾಲೆಗಳಿದೆ ಇವಾಗ ಅಷ್ಟೇ. ಓಕೆಲ್ಲ ಇದಿರುತ್ತೆ. ಓಕೆ, ಇದು ಬರುತ್ತೆ ಕರೆಕ್ಟಾ? ಬರುತ್ತಲ್ಲ. ಓಕೆ, ಲೈಟ್ ಆಫ್ ಮಾಡ್ಕೊಳ್ಳಿ. ಲೈಟ್ ಆಫ್ ಮಾಡ್ಕೊಳ್ಳಿ. ಲೈಟು ಇವಾಗ ಕತ್ತಲಿಗೆ ಫ್ಲಾಶ್ ಬೇಡ ಇರಿ, ಕತ್ತಲೆ ಕಾಣುತ್ತೆ. ಹೌದಾ? ಓ, ಅವ್ರಿಗೆ ಒಂದು ಸಾರಿ ಗೊತ್ತಾಗುತ್ತೆ. ಒಂದು ನಿಮಿಷ, ಓಕೆನಾ? ಫ್ಲಾಶ್ ಆಫ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಫ್ಲಾಶ್ ಆಫ್ ಮಾಡ್ಕೊಳ್ಳೋಣ. ಓಕೆನಾ? ಆಫ್ ಮಾಡ್ಕೊಳ್ತೀವಿ. ಆಫ್ ಮಾಡಿ. ಫ್ಲಾಶ್ ಎಲ್ಲ ಆಫ್ ಅಂತ ಗೊತ್ತಿಲ್ಲ ನನಗೆ. ಫುಲ್ ವಿಡಿಯೋನ ಆಫ್ ಮಾಡಲಾ? ಆಫ್ ಮಾಡಿ. ಆಫ್ ಮಾಡಿ. ನಾನು ಹಂಗೆ ಮಾಡಿದೆ, ಬರಲಿಲ್ಲ. ಅದಕ್ಕಾದ್ರೆ ಫುಲ್ ಆಫೇ ಮಾಡೋಕತ್ತೆ. ಆಫ್ ಮಾಡಿಬಿಡಿ. ಈಗ ಹಂಗೆ ಇಟ್ಕೊಳ್ಳಿ. ಹಂಗೆ ಆಫ್ ಮಾಡಿದ್ದೀನಿ ನಾನು. ವಿಡಿಯೋ ಆನ್ ಮಾಡಿದ್ದೀನಿ. ಹಾಂ, ಇರಿ. ಸಖತ್ತಾಗಿ ಬರ್ತದೆ ಇದರಲ್ಲೇ. ವಾಹ್ ವಾಹ್, ಸೂಪರಾಗಿ ಬರ್ತದೆ. ಇನ್ನು ಸ್ವಲ್ಪ ನೋಡ್ರಿ, ಇದು ಸ್ವಲ್ಪ ಅಲ್ಲೇ ನೋಡ್ರಿ ಬೆಳಗ್ಗೆ ಸಖತ್ತಾಗಿರುತ್ತೆ ರೀ. ಸಖತ್ತಾಗಿ ಬೆಳಕತ್ತೆ. ಓಕೆನಾ? ಹಂಗೆ ರೀ. ಹಾಂ, ನೋಡ್ರಿ ಈಗ ಲೈಟ್. ಓಕೆನಾ? ಮತ್ತೆ ಅದೇ ಬತ್ತೆ. ಓಕೆ, ಇವಾಗ ಮಾಡಿ. ಓಕೆ, ಸೂಪರ್. ಓಕೆ, ಕಾಲ್ ಬರ್ತಾಯಿದೆ ನಿಮಗೆ. ಯಾವುದನ್ನು ಕಾಲ್ ನೋಡಿದ್ರಲ್ಲ ವೀಕ್ಷಕರೇ, ಸ್ಫಟಿಕ ಮಾಲೆ ಬಗ್ಗೆ ನೋಡಿದ್ರೆ ನೀವು ಯಾವ ರೀತಿ ಅದು ಉಪಯೋಗ ಬಂತು, ಅದರಲ್ಲಿ ಯಾವ ರೀತಿ ಒಂದು ಶಕ್ತಿ ಇತ್ತು ಅಂತ ನೀವು ನೋಡಿದ್ರಿ. ಸ್ಫಟಿಕ ಮಾಲೆ ಬಗ್ಗೆ ತಗೊಳ್ಳಿ, ನೀವು ಒರಿಜಿನಲ್ ತಗೊಳ್ಳಿ, ಲೋಕಲ್ ತಗೊಬೇಡಿ. ಧರಿಸ್ಕೊಳ್ಳಿ, ಆದರೆ ಬೀಜಾಕ್ಷರ ಮಂತ್ರ ತಗೊಳ್ಳಿ ಗುರುಗಳ ಹತ್ರ. ಅದನ್ನು ಪಠನೆ ಮಾಡಿ ಕೈಯಲ್ಲಿ ಕೂಡ ಜಪಮಾಲೆ ಥರ ಯೂಸ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಓಕೆ, ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ವೀಡಿಯೋಗಳು ನೋಡಿ, ಹಿಂದಿನ ಭಾಗಗಳು ನೋಡಿ. ಈ ರೀತಿ ಮತ್ತೆ ನಾವು ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.